ಜಿಲ್ಲೆ 2ನೇ ಸ್ಥಾನದಲ್ಲಿ ಐತಿ ಅಪರಾಧದಲ್ಲಿ. ಅದು ಹೋಗ್ಬೇಕು ಅಂತಂದ್ರೆ ಇಡೀ ಈ ಒಂದು ಹಳ್ಳಿ ಲೆವೆಲ್ನಲ್ಲಿ ತಾಯಿಯರ ಕುಟುಂಬದಲ್ಲಿ ಎಲ್ಲರೂ ಸಹಿತ ಇಲ್ಲಿಂದ ಸರಿ ಆದಾಗ ಮೇಲೆ ಎಲ್ಲ ಸರಿ ಹಾಕೊಂತ ಹೋಗ್ತದ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದ್ರೆ, ನೀವು ಸ್ವಚ್ಛಂದ ತಂದಿರ್ತೀರಿ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಸ್ಟಾಪ್ ಆಯ್ತದ. ಅವ್ರು ನೀಟಾಗಿ ನೋಡ್ಕೊಳ್ಳಿಲ್ಲ ಅಂತಂದ್ರ ಅವ್ರು ಇಲ್ಲೇ ಕುತ್ಕೊಂಡು ಕೇಸ್ ಮಾಡ್ತಾರೆ. ಸ್ಟೇಷನ್ಗೆ ಹೋಗ್ಬೇಕಾಗಿಲ್ಲ, ಇಲ್ಲೇ SP ಒಂದು ನಂಬರ್ ಇರ್ತೈತಿ, ಎಲ್ಲ ಗೂಗಲ್ನಾಗ ಸರ್ಚ್ ಮಾಡಿ ಸಿಕ್ಬಿಡ್ತೈತಿ. ಈ ರೀತಿ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಏನ್ ಮಾಡ್ತಾರ, 4 ಲೈನ್ ಮೆಸೇಜ್ ಹಾಕಿ SP ಆಫೀಸಿಗೆ ಮೆಸೇಜ್ ಹಾಕೊಂಡು ಬಿಡ್ತಾರ. SP ಅವ್ರು ಏನ್ ಮಾಡ್ತಾರೆ, ಅಲ್ಲೇ ಅದನ್ನ ನೋಡಕ್ಕೋಸ್ಕರ ಹಗಲಿರಾತ್ರಿ ಡೇ ಅಂಡ್ ನೈಟ್ ಸಿಬ್ಬಂದಿ ಅವರು ಇರ್ತಾರೆ. ಅವರು ಯಾವ ಸ್ಟೇಷನ್ ಸಂಬಂಧಪಡ್ತೈತಿ ಸೆಂಡ್ ಮಾಡಪ್ಪ ಅಂತಾರ. ಆ ಸ್ಟೇಷನ್ದವ್ರು ಮತ್ತೆ PSI ಎನ್ಕ್ವೈರಿಗೆ ಬರ್ತಾರ, ಅಥವಾ ನಮ್ಮಂತವ್ರು ಬೀಡ್ ಪೊಲೀಸ್ನವರು ವಿಚಾರಕ್ಕೆ ಬರ್ತಾರೆ. ಮದುವೆ ಆಗಿ 7 ವರ್ಷದ ಒಳಗೆ ಏನಾದರೂ ಮಹಿಳೆಯರು ಸುಸೈಡ್ ಮಾಡ್ಕೊಂಡು ಉರ್ಲಾಕೊಂಡು ಮಾಡ್ಕೊಂಡು ಸತ್ರು ಸಹಿತ ತಾವ ಹೋಗಿ ಎಲ್ಲರ ಕಾಲ್ ಜಾರಿ ಬಿದ್ದು ಸತ್ರು ಸಹಿತ ಅವ್ರು ತವ್ರ ಮೇಲೆ ಕೊಡೋದು, ವರದಕ್ಷಿಣೆ ತರಲಿಲ್ಲ ಅಂತ ಕಿರುಕುಳ ಕೊಡ್ತಿದ್ರಿ ಅಂತ ಹೇಳ್ತಾರೆ. ಅದು ಪನಿಷ್ಮೆಂಟ್ 14 ವರ್ಷ ಐತ್ರಿ ಪ್ರೂವ್ ಆದ್ರ. ಇಲ್ಲ ಅಂತಂದ್ರ ಅವರು ದುಡ್ದೆಲ್ಲ ಬಿಟ್ಟು ಕಷ್ಟಪಟ್ಟೆಲ್ಲ ಮಾಡಿರ್ತಾರಲ್ಲ, ಹೊಲ ಮನೆ ಆಸ್ತಿ ಅಂತಸ್ತು ಎಲ್ಲ ಸಹಿತ ಕೋರ್ಟು ಕಚೇರಿಗೆ ಹೋಗ್ಬೇಕೈತಿ. ಯಾಕಂದ್ರೆ ಕೋರ್ಟು ಕಚೇರಿಗೆ ಲಾಯರ್ ಅವ್ರಿಗೆ ಪೇಮೆಂಟ್ ಇರಲ್ಲ. ನಿಮ್ಮಂಥವ್ರು ಇದ್ರೂ ಅವ್ರಿಗೆ ಜೀವನ ನಡಿತೈತಿ. ಆ ಒಂದು ಪರಿಸ್ಥಿತಿ ಯಾವ ತಾಯಂದಿರು ತಗೊಂಡ್ಕೋಬೇಡ್ರಿ. ಆ ನಂತರ ನೀವು ಹೆಂಗಪ್ಪ ಅಂದ್ರೆ ಗಂಡ್ಮಕ್ಳ ಜೀವನ ಹೆಂಗ ಆಗ್ಬೇಕಂದ್ರೆ, ಹೆಣ್ಮಕ್ಳ ಕೈಸಿಕ್ ಒಂಥರ ತಂತಿ ಮೇಲೆ ನಡೆದಂಗ. ತಂತಿ ಈಚೆ ಕಡೆ ಜಾರಿಬಿಟ್ರಿ ಬ್ಯಾಲೆನ್ಸ್ ತಪ್ಪಿಟ್ರಂದ್ರೆ ಅವ್ನ ಜೀವನ ಪಾತಾಳನ ಹಂಗಾಗತ್ತ. ಆ ಪರಿಸ್ಥಿತಿ ತರಬಾರ್ದು ಅಂದ್ರೆ ಮಾಡ್ಕೊಂಡಂತ ಹೇಳ್ತಿರ್ಬೋದು, ಮನೇಲಿ ಇರ್ತಕ್ಕಂಥ ತಾಯಿ ಇರ್ಬೋದು, ಅದ್ರ ಕರೆಕ್ಟ್ ವೇದಲ್ಲಿ ಅವ್ರಿಗೆ ತೋರಿಸ್ಬೇಕು. ಅದನ್ನು ಸಹಿತ ಅವರು ಬುದ್ಧಿವಂತಿಕೆಯಿಂದ ಜೀವನವನ್ನು ಮಾಡ್ಬೇಕಾಗ್ತದೆ. ಇಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ತಪ್ಪಿದ್ರೆ ಜೈಲ್ ಪಾಲು, ಗಂಡ ಅತ್ತಿ ಮಾವ ಎಲ್ಲರೂ ಹೋಗಿ ಪರ್ಮನೆಂಟ್ ಮುದ್ದಿ ಉಣ್ಣಾಕ ಇರ್ಬೇಕಾಕೈತೆ ಅಂದ್ರೆ ಆ ಒಂದು ಸಂದರ್ಭವನ್ನು ತಗೋಬಾರ್ದು. ಅಂತಂದ್ರೆ ಪೂರ ಯಾವುದೇ ಸಮಸ್ಯೆ ಅಂದ್ರೂ ಕಿವಿ ಕೇಳಾರ್ದಂಗೆ ಇಗ್ನೋರ್ ಮಾಡ್ಬೇಡ್ರಿ. ಇದೇನಬ್ರು ಆಕಿದೆ ನಷ್ಟ ಈಕಿದೆ ಇಷ್ಟ ಅಂತಂದ್ರೆ ಬಹಳ ಸಲೀಸಾಗಿ ಮಾತಾಡ್ತಿರ್ತೀವಿ. ಒಂದು ಕಸಬರಿಗೆ ಐತಂದ್ರೆ ಅದ್ರ ಬೇಕು, ಕಸಬರಿಗೆ ಇಲ್ಲ ಅಂದ್ರೆ ಮನೆ ಕಸ ಸ್ವಚ್ಛ ಆಗಲ್ಲ. ಏನ್ ಅರ್ಬಿಲ್ಲ ಕುಡಿಸ್ಕೊಂಡು ತಗೊಂಡ್ಬೇಕಂತ ದಿನ ಅದ್ರದ ವ್ಯಾಲ್ಯೂ ಇದೆ. ಹಂಗಾಗಿ ಮನೇಲಿ ಇರ್ತಕ್ಕಂಥ ಹಿರಿಯರಿಗಿರ್ಬೋದು, ನಾವ್ ಹೆಂಗ ಮಾತಾಡ್ತೀವಲ್ರಿ ಹಂಗ ಮಾತಾಡ್ತಾವ ಮಕ್ಕಳು. ನಾವ್ ಮನೇಲಿ ನಮ್ಮ ತಾಯರಿಗೆ ಏನ್ ಮಾಡ್ತೀವಿ, ನಮ್ಮ ಮನೆ ಅತ್ತೆ ಅದ ಮನ್ಯಾಗ 80 ವರ್ಷದಾಗ ಅದಾವ ಅಂತ ತಿಳ್ಕೊ, ನಿಮ್ಮ ಅಮ್ಮ ಏನ್ ಹೇಳ್ತಾರೆ ಕೇಳಪ್ಪ ಅಂದ್ರೆ ಸಾಕು, ನಾವ್ ಅಷ್ಟ ಅದ ಮಕ್ಕಳಿಗೆ ಅದು ಒದರ್ತಿರ್ತೈತಿ. ಹೋಗ್ಯಪ್ಪ ನೀನು ಅಂತಂದ್ರೆ ಅಂದ್ರೆ ಅವ ಏನ್ ಮಾಡ್ತಾನ, ಸುಮ್ಕೊಂಡ್ರೆ ನಿಂದಿಲ್ಲ ಅಂತ ನಮ್ಮ ಮಗ. ನಾವ್ ಏನ್ ಹೇಳ್ತೀವಲ್ಲ, ನಾವ್ ಹೇಳ್ದಂಗೆ ಯಾರು ಮಾಡಲ್ಲ, ನಾವೇನ್ ಮಾಡ್ತೀವಿ ಅದನ್ನ ಮಾಡ್ತಾವ ಮಕ್ಕಳು. ಹಂಗಾಗಿ ಮನ್ಯಾಗ ಹಿರಿಯರಿಗೆ ಗೌರವ ಕೊಡೋದಿರ್ಬೋದು. ಅವ್ರು ಒಂಥರ ಅಲಾರಾಮ, ವಯಸ್ಸಾದಂಥವ್ರು ಮನೆಯಲ್ಲಿದ್ರೆ ಅಲಾರಾಮ ಗಂಟೆ ಇದ್ದಂಗ ಅದು. ಯಾಕಂತಂದ್ರೆ ಅವ್ರ ಜೀವನದ ಸಾಕಷ್ಟು ಅನುಭವಗಳನ್ನು ಹೊಂದಿರ್ತಾರ ಅವರು. ನಾವೇನ್ ಪುಟ್ಕೋಶಿಗಳು ಈಗೀಗ ಬಂದು ನಮ್ಗೇನ್ ಕಷ್ಟ ಗೊತ್ತದ, ಎಲ್ಲ ತಂದೆ ತಾಯಿಗಳು ಮಾಡಿಟ್ಟಿದಾರ, ತಿಳ್ಕೊಂಡಿವಿ, ಆರಾಮಿನ ಕಲಿಸಿದಾರ, ನೊಕರ್ಕೊಂಡು ಬಂದ್ವಿ. ಬಟ್ ಆದ್ರ ಈಗ ಹಿಂದಿನ ಈಗ ಅನುಭವ ಅಜ್ಜಿಯಂದ್ರನ್ನ ಕೇಳ್ರಿ, ತಲೆ ಬೆಳಗದನ್ನೆಲ್ಲ ಕೇಳ್ರಿ, ಏನೇನು ಕಷ್ಟ ಸೋಚಿ ಬಂದಿದಾರ. ಅವ್ರಿಗೆ ಜೀವನವನ್ನು ಮಾಡಕ್ ಏನ್ ಬೇಕಲ್ಲ 10 ಪಟ್ಟು ಕಲ್ತಿದಾರ ಅವ್ರು. ಅಂಥವ್ರ ಕಡೆಯಿಂದ ನಾವು ತಿಳ್ಕೊಂಡು ಒಳ್ಳೆ ಜೀವನವನ್ನು ಮಾಡಬೇಕು ಅಂತಂದು ಹೇಳ್ತಾ ವರದಕ್ಷಿಣೆ ಕೇಸಿನ ಬಗ್ಗೆ ತಿಳ್ಕೊಂಡ್ರಿ. ನೆಕ್ಸ್ಟ್ ಇನ್ನೊಂದು ಬಾಲ್ಯ ಮಕ್ಕಳಿಗೆ 18 ವರ್ಷದೊಳಗಿರ್ತಕ್ಕಂಥ ಹುಡುಗಿಯರಿಗೆ ಮದುವೆ ಮಾಡ್ಬೇಡ್ರಿ ದಯವಿಟ್ಟು. ಅಂಗನವಾಡಿ ಕಾರ್ಯಕರ್ತರ, ಆ ನಂತರ ಟೀಚರ್ಸು, ಎಲ್ಲ ಗೌರ್ಮೆಂಟ್ ಸರ್ವೆಂಟ್ ಎಲ್ಲರೂ ಬರ್ತಾರೆ. 1900 ಯಾವಾಗಂದ್ರ 31ರಲ್ಲಿ ಮದುವೆ ವಯಸ್ಸು 14 ಇತ್ತು. 14 ವರ್ಷಕ್ಕೆ ಮದುವೆ ಮಾಡ್ಕೊಟ್ರು ಸಹಿತ ನೀಟಾಗಿ ಬಳೆ ಮಾಡ್ಕೊಂಡ್ಬೇಕಿದ್ರು ಅವರು. ಅದ್ರದ್ದು ಬರ್ತಾ ಬರ್ತಾ 1961ರಾಗ 18 ವರ್ಷ ಆಯ್ತು. ಈಗ 21 ವರ್ಷ ಆಗ್ಬೇಕಂತ ಐತಿ, ರೂಲ್ಸ್ ಇನ್ನ ಬಂದಿಲ್ಲ. ಆದ್ರೆ 18 ವರ್ಷದ ಒಳಗೆ ಮದುವೆ ಮಾಡಿದ್ರೆ ಸರ್ಕಾರದವ್ರು ಯಾಕೆ ಬೇಡ ಅಂತಾರ? ನಿಮ್ಗಂತಿರ್ಬೇಕು, ಈ ಮಕ್ಕಳನ್ನ ಹಿಡ್ಕೊಂಡು ಇವ್ರನ್ನೆಲ್ಲ ಕಾಯೋದು ಕಷ್ಟ ಐತಿ ಬಿಡ್ರಿ. ಆನಂತರ ಏನಾರ ಲವ್ ಮಾಡಿ ಅಲ್ಲಿ ಓಡೋದು ಸಮಸ್ಯೆ ಆಗ್ಬೇಕು, ಮದುವೆ ಮಾಡ್ಬೇಕು ಅಂತ ಪೇರೆಂಟ್ಸ್ ಒತ್ತಾಯ ಇರ್ತೈತಿ, ಇಲ್ಲ ಅಂತಲ್ಲ. ಬಟ್ ಹಂಗ ಮದುವೆ ಮಾಡಕ್ ಹೋದ್ರು ನಮ್ಮ ಬಂದು ಕೇಸ್ ಮಾಡ್ತಾರೆ. ಇದೇನು ದುರಾದೃಷ್ಟ ಅಂತ ಅನ್ಸುತ್ತೆ ನಿಮ್ಗೆ. ಬಟ್ ಆದ್ರ ಮಗು ಅದು 18 ವರ್ಷದೊಳಗೆ ಇರ್ತಕ್ಕಂಥ ಮಗು ಅಂತ ಕಾನೂನಿನ ದೃಷ್ಟಿಯಲ್ಲಿ JJ ಆಕ್ಟ್ ಪ್ರಕಾರ, ಜೂನಿಯರ್ ಜಸ್ಟಿಸ್ ಬೋರ್ಡ್ ಪ್ರಕಾರ 18 ವರ್ಷಕ್ಕೆ ಒಂದೇ ದಿನ ಒಂದೇ ತಾಸುಗಳಿಗೆ ಇದ್ರೋದು ಮಗು. ಅಂತ ಮಗುವಿಗೆ ನೀವು ಮದುವೆ ಮಾಡಿದ್ರಿ ಅಂತಂದ್ರೆ ನಿಮ್ಮ ಮೇಲೆ ಕೇಸ್ ಆಗುತ್ತಾ, ಪೇರೆಂಟ್ಸ್ ಮೇಲೆ, ಆ ನಂತರ ಸ್ವಾಮಿಗಳದಾರಲ್ಲ ಮಂತ್ರ ಹೇಳಕ್ ಬಂದಾರ ಅವ್ರ ಮೇಲೆ, ಫ್ಯಾಮಿಲಿ ಮೇಲೆ, ಎಲ್ಲರ ಮೇಲೂ ಆಗುತ್ತ. ಆತು ಅಂದ್ರ ಎಷ್ಟಿದೆ ಅಂತಂದ್ರೆ 2 ವರ್ಷ ಶಿಕ್ಷೆ ಇದೆ, 2 ಲಕ್ಷ ರೂಪಾಯಿ ದಂಡ ಇದೆ. ಹಂಗಾಗಿ 18 ವರ್ಷ ಹೆಣ್ಣು ಮಕ್ಕಳಿಗೆ, 21 ವರ್ಷದ ಗಂಡು ಮಕ್ಕಳು ಆದ ನಂತರ ಮದುವೆಯನ್ನು ಮಾಡ್ರಿ. ಅಷ್ಟರೊಳಗ ಮದುವೆ ಮಾಡ್ತಾ ಇದ್ರಲ್ಲ ಮಾಹಿತಿ ಹೋಗ್ತದ. ಮಾಹಿತಿ ಹೋದ ನಂತರ ಅಂಗನವಾಡಿ ಟೀಚರ್ ಕೊಟ್ಟರಂತ ಮನೆ ಮುಂದೆ ಹಾಕೋದ್ರು ಕೋಳಿ ಮೇಲೆ ಬೇಡ, ನಾಯಿ ಮೇಲೆ ಬೇಡ ಅಂತದನ್ನ ಯಾರೋ ಹವ್ಯಾಸ ಮಾಡ್ಕೋಬೇಡ್ರಿ ದಯವಿಟ್ಟು. ಅವ್ರು ನಿಮ್ಗೆ ಒಳ್ಳೇದಕ್ಕ
18 ವರ್ಷದೊಳಗೆ ಮದುವೆ ಮಾಡಿ ಕೊಟ್ಟಂದ್ರ ಮಗಳನ್ನ ಈ ವರ್ಷ ಕಳಿಸಿದ್ರ ಮುಂದಿನ ವರ್ಷ ಹೆರಿಗೆ ಬರ್ತಾಳ ಮಗಳು. ಆ ಸಂದರ್ಭದಲ್ಲಿ ಶಿಶುವಾದ್ರೂ ಸಾಯ್ಬೋದು, ತಾಯಿಯಾದ್ರೂ ಸಾಯ್ಬೋದು. ಸಾವಿನ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಸರ್ಕಾರ